ದೇವರಿಗೆ ಸ್ತೋತ್ರವಾಗಲಿ. ಪ್ರೈಸ್ ದಿ ಲಾರ್ಡ್. ದೇವರಿಗೆ ಸ್ತೋತ್ರ. ಈ ಫ್ಯಾಮಿಲಿ ಕಾನ್ಫರೆನ್ಸ್ ಇದನ್ನು ದೇವರು ತಾನೇ ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತ ಬೇಟೆಲ್ ಬ್ರದರ್ ಅಸೆಂಬ್ಲಿಯಲ್ಲಿ ಪ್ರಾರಂಭ ಮಾಡುವಂತೆ ದೇವರು ಸಹಾಯ ಮಾಡಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಸೇರಿ ಬಂದಂತ ಎಲ್ಲ ಕುಟುಂಬಗಳಿಗೆ, ಸಹೋದರ ಸಹೋದರಿಯರಿಗೆ ನಾನು ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಸ್ತೋತ್ರ ಸಲ್ಲಿಸ್ತೇನೆ. ನಾವೊಂದು ಹಾಡನ್ನು ಹಾಡೋಣ. ಈ ದಿನವು ದೇವರಿಂದಲೇ ನೇಮಕವಾದ್ದು, ಅದರಿಂದ ನಾವು ಉಲ್ಲಾಸದಿಂದ ಆನಂದಿಸೋಣ. ಇಂಗ್ಲಿಷ್ನಲ್ಲಿದೆ, ಕನ್ನಡದಲ್ಲೂ ಇದೆ. ಈ ದಿನವು ದೇವರಿಂದಲೇ ನೇಮಕವಾದ. ದೇವರು ನಮ್ಮ ಕುಟುಂಬಗಳಲ್ಲಿ ಈ ದಿನವನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಸಲ್ಲಿಸೋಣ. This is the day that the Lord has made. This is the day, this is the day that the Lord has made, that the Lord has made. We will rejoice, we will rejoice and be glad in it, and be glad in it. For this is the day that the Lord has made. We will rejoice and be glad in it. This is the day, this is the day that the Lord has made. This is the day, this is the day that the Lord has made, that the Lord has made. We will rejoice, we will rejoice and be glad in it, and be glad in it. For this is the day that the Lord has made. We will rejoice and be glad in it. This is the day, this is the day that the Lord has. Jesus is the way, Jesus is the way, Jesus is the way that the Lord has made, that the Lord has made. We will rejoice, we will rejoice and be glad in it, and be glad in it. Jesus is the way that the Lord has made. We will rejoice and be glad in it. Jesus is the way, Jesus is the way that the Lord has made. ಕರ್ತನಾದ ಯೇಸು ಕ್ರಿಸ್ತನು ಅದು ಒಂದೇ ಮಾರ್ಗ. ಅದರಿಂದ ನಾವು ಸಂತೋಷ ಪಡ್ತೇವೆ. ಇವತ್ತು ದೇವರು ನಮಗೆ ಅನುಗ್ರಹಿಸಿಕೊಂಡಂತ ಈ ಶುಭ ದಿವಸ, ಅದರಿಂದ ನಾವು ಸಂತೋಷ ಪಡ್ತೇವೆ. ನಾನು ಹೆಸರೇ ನಾಳೆ ಇನ್ನೂ ಹೆಚ್ಚಿಗೆ ಜನರು, ಕುಟುಂಬಗಳು ಬರಲಿಕ್ಕಿದ್ದಾರೆ. ಈ ಸ್ಥಳ ಸಾಕಾಗುವುದಿಲ್ಲ. RK ಜಾನ್, ನಾವು ವಿದೇಶದಲ್ಲಿ ಒಟ್ಟಿಗಿದ್ದೆವು. ಅವರ ಅಸೆಂಬ್ಲಿಗೆ ನಾವು ಹೋಗಿದ್ದೆವು. ಅವರು ನನಗೆ ಭಾಷಾಂತರ ಮಾಡಿದರು. 2 ಸ್ಥಳದಲ್ಲಿ ನಾವು ದೇವರ ವಾಕ್ಯವನ್ನು ಹಂಚುವಂತೆ ದೇವರು ಸಹಾಯ ಮಾಡಿದ್ದಾನೆ. 2006ರಲ್ಲಿ ಅವರ ಜೊತೆಯಲ್ಲಿದ್ದೆವು. 2025ನೇ ಇಸ್ವಿಯಲ್ಲಿ ನಾವು ಇವತ್ತು ಪುನಃ ನಾವು ಒಟ್ಟಾಗಿ ನೋಡಿ ಸಂತೋಷ ಪಡ್ತೇವೆ. ಅವಳು ನಮಗೆ ಬಹಳ ಪ್ರೀತಿ ಮಾಡುವಂಥ ಒಂದು ಕುಟುಂಬ. ಅವರ ಫ್ಯಾಮಿಲಿ, ಅವರ ಸೇವೆ ಬಹಳ ವಿಶೇಷವಾದ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಅವರಿಗೆ KBI ಬೈಬಲ್ ಸ್ಕೂಲ್, ಗ್ರಾಮಾಂತರ ಸೇವೆ, ಪ್ರಾಂತ್ಯ ಸೇವೆ, ಸುವಾರ್ಥ ಸೇವೆಯಲ್ಲಿ ಬಹಳ ಪ್ರೋತ್ಸಾಹ ನೀಡುವಂಥ ಸಹೋದರರು. ನಾನು ಅವರಿಗೆ ಹೃತ್ಪೂರ್ವಕವಾಗಿ ವಂದನೆ ತಿಳಿಸ್ತೇನೆ. ಓಕೆ, ಈ ಸಮಯದಲ್ಲಿ ನಮಗೆ ಆಡಳಿತ ಅಥವಾ ನಮ್ಮ KBI ಕಮಿಟಿಯಲ್ಲಿ ನಾನು ಪವಿತ್ರಾತ್ಮನ ವಿಷಯ ತಕ್ಕೊಳ್ತೇನೆ. ಅನೇಕ ವಿದ್ಯಾರ್ಥಿಗಳು ನೀವು ಇಲ್ಲಿದ್ದೀರಿ. ಪವಿತ್ರಾತ್ಮನ 12 ಬ್ಯಾಚ್ಗಳಲ್ಲಿ ಪವಿತ್ರಾತ್ಮ ವಿಷಯ ಕಲಿತಂತ ಪ್ರತಿಯೊಬ್ಬರು ಕೂಡ ನಮಗೆ ತುಂಬ ಪ್ರಯೋಜನ ಆಯಿತು.
ನಮಗೆ ದೇವರ ವಾಕ್ಯದ ಸತ್ಯವನ್ನು ನೀವು ತಿಳಿಸಿದ್ದೀರಿ. ಅನೇಕರಿಗೆ ಕಲಬೆರಿಕೆಯಾದಂಥ ಬೋಧನೆ ಇವತ್ತು ಹೆಚ್ಚುತ್ತಾ ಇದೆ. ಆದರೆ ದೇವರ ವಾಕ್ಯದನುಸಾರವಾಗಿ ನೀವು ತಿಳಿಯಪಡಿಸಿದಕ್ಕಾಗಿ ನಾವು ಸಂತೋಷ ಪಡ್ತೇವೆ ಎಂಬುದಾಗಿ ಹೇಳಿ, ಇವತ್ತು ಕೂಡ ಕೆಲವರು ಫೋನ್ ಮಾಡಿ ಹೇಳ್ತಾರೆ, ಬ್ರದರ್, ನಮಗೆ ತಪ್ಪಾದಂಥ ಬೋಧನೆಗಳು ಬೋಧಿಸುವಾಗ ನಾವು ಅವರಿಗೆ ದೇವರ ವಾಕ್ಯದ ಸತ್ಯವನ್ನು ತಿಳಿಸ್ತೇವೆ ಎಂಬುದಾಗಿ ಹೇಳ್ತಾರೆ. ಪ್ರಿಯರೇ, ನಾವು ದೇವರ ವಾಕ್ಯದ ಸತ್ಯಗಳನ್ನು ಕಲಿಯುವಂಥದ್ದು ಈ KBA ಬಾಯ್ಸ್ ಸ್ಕೂಲ್ ಮತ್ತು ಯೌವನಸ್ಥರ ಕೂಟ, ಈ ಇದರಲ್ಲಿ ನಾವು ಸೇವೆಯಲ್ಲಿ ಮುಂದುವರಿಯುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಈ ದಿನಗಳಲ್ಲಿ ಏನಾಗಿದೆ, ಕಲಬೆರಿಕೆಯ ಒಂದು ಸ್ಥಿತಿ ನಮ್ಮ ಸಭೆಗಳಲ್ಲಿ ಬಂದಿದೆ. ಎಲ್ಲರೊಟ್ಟಿಗೆ ಸೇರುವಂಥದ್ದು, ಎಲ್ಲರ ಜೊತೆಯಲ್ಲಿ ನಾವು ಇಜ್ಜೋಡಾಗಿ ದೇವರ ವಾಕ್ಯದ ಸತ್ಯ ಬೋಧನೆಯಲ್ಲಿ ನಾವು ನಿಲ್ತಾ ಇಲ್ಲ. ಎಲ್ಲರೂ ಒಂದೇ ಎಂಬುದಾಗಿರುವಂಥ ಭಾವನೆಯಿಂದ ನಾವು ಇತರರೊಂದಿಗೆ ನಾವು ಹೊಂದಿಕೊಳ್ತೇವೆ. ಇದು ದೇವರ ವಾಕ್ಯದ ಬೋಧನೆಗೆ ವಿರುದ್ಧವಾದ. ನಮ್ಮಲ್ಲಿ ಪ್ರತ್ಯೇಕತೆ ಬೇಕು. ಬೋಧನೆಯ ಸತ್ಯದಲ್ಲಿ ನಾವು ದೃಢವಾಗಿ ನಿಲ್ಲಬೇಕು. ನನಗೆ ಈ ಒಂದು ಫ್ಯಾಮಿಲಿ ಕಾನ್ಫರೆನ್ಸ್ನಲ್ಲಿ ಬ್ರದರ್ ಬೆನ್ನಿಯವರು ನೀವು ಮೊದಲಾಗಿ ಇಂಟ್ರಡಕ್ಷನ್ ಕೊಡಬೇಕೆಂಬುದಾಗಿ ತಿಳಿಸಿದರು. ಅದರಿಂದ ನಾನು ಮೊದಲಾಗಿ ತಿಳಿಸೋದ್ರೆ, ಫ್ಯಾಮಿಲಿಯಾಗಿ ನಾವು ಜೀವಿಸುವಾಗ ನಾವು ಪ್ರತ್ಯೇಕಿಸಲ್ಪಟ್ಟವರು. ನಮ್ಮ ಕುಟುಂಬ ಪ್ರತ್ಯೇಕಿಸಲ್ಪಟ್ಟಂಥ ಕುಟುಂಬ. ನಮ್ಮ ಸಭೆ ಇತರ ಜನರೊಂದಿಗೆ ಅಥವಾ ಇತರ ಸಭೆಗಳೊಂದಿಗೆ ಸೇರಿಕೊಂಡು ಇಜ್ಜೋಡಾಗುವಂತಲ್ಲ. ಅವರ ಬೋಧನೆ ನಾವು ಕೇಳಿಕೊಳ್ಳಿಕ್ಕೆ ಆಗುದಿಲ್ಲ, ನಾವು ಅವರ ಜೊತೆಲಿ ಆಮೇಲೆ ಹೇಳಲಿಕ್ಕೆ ಆಗುದಿಲ್ಲ. ಸತ್ಯ ಬೋಧನೆಯಲ್ಲಿ ನಾವು ದೃಢವಾಗಿ ನಿಂತು ವಾಕ್ಯಕ್ಕಾಗಿ ಸತ್ಯಕ್ಕಾಗಿ ನಾವು ಜೀವಿಸಿ. ನಾನು ಬಾಸೆಲ್ ಮಿಷನ್ ಸಭೆಯಲ್ಲಿ ಹುಟ್ಟಿ ಬೆಳೆದು ಬಂದವರು. ಬಾಸೆಲ್ ಮಿಷನರಿಗಳು ಬಂದು ಸುವಾರ್ಥ ಸಾರಿದ್ರು. ಆ ಬಾಸೆಲ್ ಮಿಷನ್ ಸಭೆಯಲ್ಲಿ ರಕ್ಷಣೆ ಅನುಭವ ಇಲ್ಲ. ಅದು ರಕ್ಷಿಸಲ್ಪಟ್ಟ ಮೇಲೆ ಸಪರೇಷನ್ ಆಗಿದೆ. ಆಮೇಲೆ ದೇವರ ಮಕ್ಕಳ ಅನ್ಯೋನ್ಯದಲ್ಲಿ ಸಹೋದರ ಸಭೆಯಲ್ಲಿ ಸ್ವಸ್ಥ ಬೋಧನೆ ಇದ್ದದ್ರಿಂದ ಆ ಸ್ವಸ್ಥ ಬೋಧನೆಯಲ್ಲಿ ನಿಲ್ಲುವಂತೆ ದೇವರು ಸಹಾಯ ಮಾಡಿ. ಈ ಒಂದು ಸಂದರ್ಭದಲ್ಲಿ ಫ್ಯಾಮಿಲಿಗಿರುವಂಥ ಒಂದೆರಡು ಮಾತು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. Psalm 68 verse 5 and 6, 67ನೇ ಕೀರ್ತನೆ 5 ಮತ್ತು 6. ಪರಿಶುದ್ಧ ವಾಸಸ್ಥಾನದಲ್ಲಿರುವಂಥ ದೇವರು ದಿಕ್ಕಿಲ್ಲದವರಿಗೆ ತಂದೆಯು ವಿಧೇವರಿಗೆ ಸಹಾಯಕನು ಆಗಿದ್ದಾನೆ. ಒಬ್ಬಂಟಿಗರನ್ನು ಸಂಸಾರಿಕರಾಗುವಂತೆ ಮಾಡುತ್ತಾನೆ. ಸೆರೆಯಲ್ಲಿದ್ದವರನ್ನು ಬಿಡಿಸಿ ಸುಖಾವಸ್ಥೆಗೆ ತರುತ್ತಾನೆ. ದ್ರೋಹಿಗಳಾದರೂ ಮರುಭೂಮಿಯಲ್ಲಿ ಉಳಿಯಬೇಕಾಗುವುದು. 68ನೇ ಕೀರ್ತನೆ 5 ಮತ್ತು 6ನೇ ವಚನದಲ್ಲಿ ನಮ್ಮ ಫ್ಯಾಮಿಲಿಗೆ ಇರತಕ್ಕಂಥ ಒಂದು ಸಂದೇಶ, ಮೆಸೇಜ್ ಏನಂದ್ರೆ, ತಂದೆಯಾದಂಥ ದೇವರು ಒಬ್ಬಂಟಿಗರನ್ನು ಸಂಸಾರಿಕರನ್ನಾಗಿ ಮಾಡಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ಈ ಫ್ಯಾಮಿಲಿ ಕಾನ್ಫರೆನ್ಸಿಗೆ ಬಂದಂಥ ಗಂಡ ಹೆಂಡತಿರಂತ ನಾವೆಲ್ಲರೂ ಸಂಸಾರ ಜೀವನಕ್ಕೆ ಸೇರಿಸಿದಾತನು ಪರಿಶುದ್ಧ ವಾಸಸ್ಥಾನದಲ್ಲಿರುವಂಥ ದೇವರಾಗಿದ್ದಾನೆ. ನಾವು ವಿವಿಧ ಹಿನ್ನೆಲೆಗಳಿಂದ ಬಂದಿದ್ದೇವೆ, ವಿವಿಧ ಭಾಷೆಗಳವರು, ವಿವಿಧ ರೀತಿಯಲ್ಲಿ ಸಂಸ್ಕೃತಿಯಿಂದ ಬೆಳೆದು ಬಂದಂಥವರು, ವಿವಿಧ ಸಭೆಗಳು. ಆದರೆ ಇವತ್ತು ನಮ್ಮ ದಾಂಪತ್ಯ ಜೀವನಕ್ಕೆ ಸೇರಿಸಿದ್ದು ಪರಲೋಕದಲ್ಲಿರುವಂಥ ತಂದೆಯಾದ ದೇವರು ಸಂಸಾರ ಜೀವನಕ್ಕೆ ಸೇರಿಸಿದ್ದಾರೆ. ಕೆಲವರು ಮದುವೆ ಆಗದವರು ಕೂಡ ಇರ್ಬೋದು. ಆದರೆ ಮದುವೆ ಆದಂಥ ನಮ್ಮ ಸಂಸಾರ ಜೀವನ ಇದು ತಂದೆಯಾದ ದೇವರು ನಮ್ಮನ್ನು ಈ ಕುಟುಂಬ ಜೀವನಕ್ಕೆ ಸೇರಿಸಿದ್ದಾರೆ. ನಾವು ಸೇರಿಸಿದಲ್ಲ, ನಾವು ಆರಿಸಿಕೊಂಡದಲ್ಲ, ದೇವರು ಸಂಸಾರ ಜೀವನಕ್ಕೆ ಸೇರಿಸಿ. ಈ ಸಂಸಾರದಲ್ಲಿ ಒಂದು 0 ತೆಗೆದುಬಿಟ್ರೆ ಏನಾಗ್ತದೆ? ಸಂಸಾರದಲ್ಲಿ ಆ 0 ರಿಮೂವ್ ಮಾಡಿದ್ರೆ ಏನು? ಸಸಾರ. ತಂದೆಯಾದ ದೇವರು ಕ್ರಿಸ್ತಿಯ ವಿಶ್ವಾಸಿಗಳ ಕುಟುಂಬವನ್ನು ಸೇರಿಸುವಾತನು ಸಂಸಾರ ಜೀವನಕ್ಕೆ ಸೇರಿಸುವಾತನು ತಂದೆಯಾದ ದೇವರು. ಒಬ್ಬ ವಿಶ್ವಾಸಿ ಮತ್ತೊಬ್ಬ ವಿಶ್ವಾಸಿಯನ್ನು ಮದುವೆ ಆಗುವಂಥದ್ದು ಅದು ದೇವರ ಚಿತ್ತ. ಆದರೆ ಸಂಸಾರ ಅನ್ನುವಂಥದ್ದು ಅದು ತಂದೆಯಾದ ದೇವರು ನಮ್ಮನ್ನು ಕುಟುಂಬ ಜೀವನಕ್ಕೆ ಸೇರಿಸುವಂಥದ್ದು. ಈ ದಿನಗಳಲ್ಲಿ ಲವ್ ಮ್ಯಾರೇಜ್
ಬಹಳ ಹೆಚ್ಚುತ್ತಾ ಇದೆ. ಲಿವಿಂಗ್ ಟುಗೆದರ್ ಬಹಳ ಭಯಂಕರವಾದಂಥ ಕಾರ್ಯಗಳು ಇವತ್ತು ಪ್ರಪಂಚದಲ್ಲಿ ಇದೆ. ನಿನ್ನೆ ಬ್ರದರ್ R.K. ಜಾನ್ ನಮ್ಮ ಅಸೆಂಬ್ಲಿಗೆ ಬಂದಾಗ ಹೇಳಿದ್ರು, ಬ್ಯಾಂಗ್ಳೂರಲ್ಲಿ 33% ವಿವಾಹ ವಿಚ್ಛೇದನ ಆಗ್ತಾ ಇದೆ ಕ್ರಿಶ್ಚಿಯನ್ ಫ್ಯಾಮಿಲಿಗಳಲ್ಲಿ. ಅವ್ರು ಹೇಳಿದಂಥ ಮಾತು, ಕ್ರೈಸ್ತರಲ್ಲಿ 33% ವಿವಾಹ ವಿಚ್ಛೇದನ. ಯಾಕೆ? ಮನುಷ್ಯರಿಂದ ಆರಿಸ್ಕೊಳ್ಳೋದು, ನಾವು ಚೂಸ್ ಮಾಡೋದು. ಹೊರಗಿನ ಅಲಂಕಾರ, ಹೊರಗಿನ ಸೌಂದರ್ಯ, ಡೌರಿ, ವರದಕ್ಷಿಣೆ, ಇದರಿಂದ ಅನೇಕ ಸೋತು ಹೋಗಿ ಅವ್ರ ಸಂಸಾರದಲ್ಲಿ ವಿವಾಹ ವಿಚ್ಛೇದನ. ನಾನು ಕಳೆದ ವರ್ಷದಲ್ಲಿ ನಾವು ಸ್ವಸ್ಥ ಬೋಧನೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅಂತೇಳಿ ನಾನೊಂದು ಸಂದೇಶ ಕೊಟ್ಟಿದ್ದೆ. ಅದು ವಾಟ್ಸಪ್ನಲ್ಲೆಲ್ಲ ಪ್ರಚಾರ ಆಯಿತು. ಒಬ್ಬರು ಫೋನ್ ಮಾಡಿದರು, ಬ್ರದರ್ ನೀವು ಹೇಳಿದ ಸತ್ಯ, ಆದರೆ ಇವತ್ತು ನಮ್ಮ ಬ್ರದರ್ನ ಅಸೆಂಬ್ಲಿಗಳಲ್ಲಿ ಎಷ್ಟೋ ಫ್ಯಾಮಿಲಿ ಡೈವೋರ್ಸ್ ಆಗಿದೆ, ಎಷ್ಟೋ ಫ್ಯಾಮಿಲಿ ವಿವಾಹ ವಿಚ್ಛೇದನೆಗೆ ಒಳಗಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಪರಿಶುದ್ಧ ಮಾಸದಲ್ಲಿರುವ ತಂದೆಯಾದ ದೇವರು ನಮ್ಮನ್ನು ಕೌಟುಂಬಿಕ ಜೀವಿತಕ್ಕೆ ಸೇರುವಂಥದ್ದು ಆತನ ಚಿತ್ತ, ಆತನು ಮಾಡುವಂಥ ಕಾರ್ಯ. ಅಂಥ ಕುಟುಂಬ ಸಭೆಯಲ್ಲಿ, ಕುಟುಂಬದಲ್ಲಿ, ಸಮಾಜದಲ್ಲಿ ಮಾದರಿಯಾಗಿರ್ತಾರೆ. ಅವರು ಸಾಕ್ಷಿಗಳಾಗಿರ್ತಾರೆ. ಮಾತ್ರವಲ್ಲ, ಇತರರನ್ನು ಕರ್ತನ ಬಳಿಗೆ ನಡೆಸ್ತಾರೆ. ನನ್ನ ಕುಟುಂಬ, ನನ್ನ ಸಭೆ, ನಾವು ಇತರಿಗೆ ಸುವಾರ್ತೆಯನ್ನು ಸಾರಿ ಅನೇಕರು ಕರ್ತನ ಬಳಿಗೆ ನಡೆಸ್ತೇವೆ. ನಮ್ಮ ಸಭೆ ಬೆಳೆಯುವಂಥ ಸಭೆ, ಅದು ಡಿಕ್ರೀಸ್ ಆಗಿ ಹೋಗುವಂಥದ್ದಲ್ಲ, ಅದು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗುವಂಥ ಸಭೆ. ಯಾಕೆಂದರೆ ನಮ್ಮನ್ನು ಸಂಸಾರ ಜೀವನಕ್ಕೆ ಸೇರಿಸಿದಂಥ ದೇವರು ಅನೇಕ ಆತ್ಮಗಳನ್ನು ಸುವಾರ್ತೆ ಮೂಲಕ ಗೆದ್ದುಕೊಂಡು ಕರ್ತನ ಬಳಿಗೆ ನಡೆಸುವುದು. ನಮ್ಮ ಸಹೋದರಿ ಕೆಲವರು ಸಂಸಾರದಲ್ಲಿ 0 ತೆಗೆದ್ರೆ ಸಹಸಾರ. ಒಂದ್ಸಾರಿ ಒಂದು ಕುಟುಂಬದಲ್ಲಿ ಗಂಡ ಹೆಂಡತಿಯಲ್ಲಿ ಬಹಳ ಅಸಮಾಧಾನ, ಗಂಡ ಹೆಂಡತಿಯಲ್ಲಿ ಪ್ರೀತಿ ಇಲ್ಲ, ಗಂಡ ಹೆಂಡತಿಯಲ್ಲಿ ಯಾವಾಗಲೂ ಜಗಳ, ಫೈಟಿಂಗ್, ಸಮಾಧಾನ ಇಲ್ಲ. ಅವನು ಒಂದು ದಿವಸ ಯಜಮಾನ ಅವರು ಪಾಸ್ಟರ್, ಪಾಸ್ಟರ್ ನನ್ನ ಕುಟುಂಬ ಜೀವನ 0 ಇಲ್ಲದ ಸಸಾರ ಆಗಿದ್ದೇನೆ, ನನ್ನ ಫ್ಯಾಮಿಲಿ ಲೈಫ್ 0 ಇಲ್ಲದ ಸಂಸಾರ ಆಗಿದೆ. ಯಾಕೆ? ನಾನು ಹೇಳಿದಾಗೆ, ಅವಳು ಹೇಳಿದಾಗ ನಾನು ಕೇಳಬೇಕು. ಅವಳು ಏನು ಕೆಲಸ ಹೇಳ್ತಾಳ ಅದನ್ನು ನಾನು ಮಾಡಬೇಕು. ಮನೆ ಗುಡಿಸು ಅಂತ ಹೇಳಿದ್ರೆ ಮನೆ ಗುಡಿಸ್ಬೇಕು, ಅಡಿಗೆ ಮಾಡು ಅಂತ ಹೇಳಿದ್ರೆ ಅಡಿಗೆ ಮಾಡಬೇಕು. ಇವೆಲ್ಲ ಅವಳು ಹೇಳಿದಾಗ ನಾನು ಕೇಳಬೇಕು. ನನ್ನ ಫ್ಯಾಮಿಲಿ 0 ಇಲ್ಲದ ಸಂಸಾರ ಆಗಿದೆ. ಆಗ ಪಾಸ್ಟರ್ ಹೇಳಿದ್ರು, ನೀನೇನು ಚಿಂತೆ ಮಾಡಬೇಡ, ನೀನು ಬೇಸರ ಮಾಡಬೇಡ, ನೀನು ಇವತ್ತಿನಿಂದ ನಿನ್ನ ಹೆಂಡತಿಯನ್ನು ಹೊಗಳ್ಬೇಕು. ಇವತ್ತಿನಿಂದ ನೀನು ಅವಳು ಏನು ಹೇಳಲಿ ಅವಳನ್ನು ನೀನು ಏನು ಮಾಡಬೇಕು? ಪ್ರೈಸ್ ಮಾಡು. ದಯಮಾಡಿ ಕೇಳಿ, ಗಮನ ಕೊಡಿ. ಅನೇಕ ಫ್ಯಾಮಿಲಿ ಲೈಫ್ನಲ್ಲಿ ಆ್ಯಸ್ ಅ ಬಿಲೀವರ್, ಫ್ಯಾಮಿಲಿಯಲ್ಲಿ ಜವಾಬ್ದಾರಿ ಇರುವಂಥ ಮನೆಯ ಸಂಸಾರ ಭಯಂಕರವಾದ ಸಂಸಾರ. ಇದೊಂದು ಉದಾಹರಣೆ ಅಷ್ಟೇ, ಇದು ನಡೆದಂಥ ಸಂಗತಿ. ಪಾಸ್ಟರ್ ಹೇಳಿದ್ರು, ನೀನು ಇವತ್ತು ಮನೆಗೆ ಹೋಗಿ ಏನು ಮಾಡಬೇಕು? ನಿನ್ನ ಹೆಂಡತಿಯನ್ನು ಪ್ರೈಸ್ ಮಾಡು, ನಿನ್ನ ಹೆಂಡತಿಯನ್ನು ಹೊಗಳ್ಬೇಕು. ನೀನು ಭಾಳ ಚೆನ್ನಾಗಿದ್ದೀನಿ, ನೀನು ಹೇಳುವಂಥ ಕೆಲಸಕ್ಕೆ ನಾನು ಸಿದ್ಧನಾಗಿದ್ದೇನೆ, ನಾನು ನಿನ್ನನ್ನು ಭಾಳ ಪ್ರೀತಿ ಮಾಡ್ತೇನೆ, ನೀನು ಹೊಗಳು. ನೀನು ಒಂದು ದಿವಸ ಹೊಗಳೋದಿಲ್ಲ. ಆಗ ಅವಳು ಏನು ಮಾಡ್ತಾನೆ? ನನ್ನನ್ನು ಅವಮಾನಕ್ಕೆ ಗುರಿಪಡಿಸ್ತಾಳೆ. ಮನೆಗೆ ಹೋದ ಕೂಡಲೇ ಅವಳು ಭಾಳ ಸಿಟ್ಟು ಮಾಡುವುದು, ಗಂಡನಿಗೆ ಅವಮಾನ ಮಾಡುವುದು, ಬೈಯುವುದು. ಪಾಸ್ಟರ್ ಹೇಳಿದ್ರು, ಹೋಗಿ ನೀನು ಅವಳನ್ನು ಹೊಗಳ್ಬೇಕು. ಮಧ್ಯಾಹ್ನ ಬಿಸಿಲಿನಲ್ಲಿ ಬೆವರು ಬರ್ತಾ ಇದೆ. ಅವನು ಮನೆಗೆ ಬರ್ತಾನೆ. ಮನೆಗೆ ಬಂದ ಕೂಡಲೇ ಒಳ್ಳೆ ಅಡಿಗೆ ಮಾಡಿದಾಳೆ, ಒಳ್ಳೆ ಸುವಾಸನೆ ಇರುವಂಥ ಅಡಿಗೆ, ಪರಿಮಳ, ಅನ್ನ, ಸಾರು, ಪಲ್ಯ, ಪಾಯಸ ಎಲ್ಲ ಮಾಡಿದಾಳೆ, ಸ್ವೀಟ್. ಇವನಿಗೆ ಭಾಳ ಸಂತೋಷ ಆಯಿತು. ಇವನು ಏನು ಮಾಡಿದ? ಬೇಗನೆ ಹೋಗಿ ಹ್ಯಾಂಡ್ ವಾಶ್ ಮಾಡಿ, ಮುಖಲ್ಲಿ ತೊಳೆದು ಹೋಗಿ ಕೂತ್ಕೊಂಡು ಊಟ ಮಾಡಲಿಕ್ಕೆ ಶುರು ಮಾಡಿ.
ಊಟ ಮಾಡಲಿಕ್ಕೆ ಶುರು ಮಾಡುವಾಗ ಪಾಸ್ಟರ್ ನೆನಪು ಏನು ಹೊಗಳು, ನಿನ್ನ ಹೆಂಡತಿನ ಹೊಗಳು. ಇಷ್ಟು ದಿವಸ ಆಯಿತು, ನೀನು ಇವತ್ತಿನಿಂದ ಅವಳನ್ನು ಹೊಗಳ್ಬೇಕು. ಸರಿ, ಇವನೇನು ಮಾಡ್ತಾನೆ, ಭಾಳ ಚೆನ್ನಾಗಿದೆ, ಸಾರು ಚೆನ್ನಾಗಿದೆ, ಪಲ್ಯ ಚೆನ್ನಾಗಿದೆ, ತಿಂಡಿ ಅನ್ನ ಸಾರು ಪಲ್ಯ ಎಲ್ಲ ಚೆನ್ನಾಗಿದೆ, ಭಾಳ ಭಾಳ ಚೆನ್ನಾಗಿದೆ ಅಂತೇಳಿ ಭಾಳ ಹೊಗಳ್ತಾ ಇರುವಾಗ ಅವಳೊಂದು ಪರ್ಕೆ ತಂದು ಹೊಡಿತಾರೆ. ಪರ್ಕೆ ತಂದು ತಲೆಗೆ ಹೊಡಿತಾರೆ. ಯಾಕೆ ಹೊಡಿತೀನಿ? ಇಷ್ಟು ದಿವಸ ನಾನು ಅಡುಗೆ ಮಾಡಿದೆ, ಇವತ್ತು ನಮ್ಮ ಕೆಲಸದವಳು ಅಡುಗೆ ಮಾಡಿದಾಳೆ, ನೀನು 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 ಹೊಗಳ್ತಿಯಲ್ಲ ಅವಳನ್ನು. ನಾನು ಇಷ್ಟು ದಿವಸ ಅಡುಗೆ ಮಾಡಿದ್ರೆ ನೀನು ಹೊಗಳಲಿಲ್ಲ, ಆದ್ರೆ ಇವತ್ತು ನಮ್ಮ ಕೆಲಸದವಳು ಏನು ಮಾಡಿದಾಳೆ, ರುಚಿಯಾಗಿ ಅಡುಗೆ ಮಾಡಿದಾಳೆ, ನಿಂಗೆ ಪ್ರೈಸ್ ಮಾಡ್ತೀಯ ಅವಳನ್ನು. ನಿಂದೇಳಿ ಪಾರ್ಕೆಯಲ್ಲಿ ಹೊಡೆದದೇ ಹೊಡೆದು. ಅಯ್ಯೋ, ಅವನು ಕೈ ತೊಳಿಲಿಲ್ಲ, ಸೀದಾ ಪಾಶ್ಚತ್ಯ ಹೋಗಿ ಹೇಳ್ತಾನೆ, ಪಾಶ್ಚ ನೀವು ಹೇಳಿದ್ರಿ ಮನೆಯಲ್ಲಿ ಹೆಂಡತಿಯನ್ನು ಹೊಗಳ್ಬೇಕು ಅಂತ ಹೇಳಿದ್ರಿ, ನಾನು ಹೊಗಳಿದ್ದೆ, ಆದರೆ ಅವತ್ತು ಅಡುಗೆ ಮಾಡಿದ ಕೆಲಸದವಳು ಅವಳು ಸಿಟ್ಟು ಬಂದು ನನಗೆ ಹೊಡೆದ್ಬಿಟ್ಲು ಅಂತೇಳಿ. ಅಲ್ಲಪ್ಪ, ನೀನು ಮೊದಲು ಅಡುಗೆ ಮಾಡಿದ ಯಾರಂತ ಕೇಳಬೇಕಾಗಿತ್ತು, ನೀನು ಒಂದೇ ಸಾರಿ ಹೋಗೋದು ಅಂತ ಹೇಳಿ ಹೇಳ್ಬಿಟ್ಟಲ್ಲ. ವಿವೇಕ ಬೇಕು ಅಂತೇಳಿ, ಅಂಡರ್ಸ್ಟ್ಯಾಂಡಿಂಗ್, ವಿವೇಕ ಬೇಕು. ವಿವೇಕ ಇಲ್ಲದೆ ನಾವು ಹೊಗಳೋದ್ರಿಂದ ಅನೇಕ ಸಾರಿ ನಮ್ಮ ಕುಟುಂಬಗಳು ಹೊಡೆದಾಟ, ಸಭೆಯಲ್ಲಿ ಸಮಸ್ಯೆ, ಪ್ರೀತಿ ಇಲ್ಲದಿರುವುದು, ನಮ್ಮ ಮಕ್ಕಳು ನಮ್ಮ ಮಾತು ಕೇಳುವುದಿಲ್ಲ. ಒಬ್ಬ ಎಲ್ಡರ್ ಹೀಗೆ ಹೇಳಿದ್ರು, ಬ್ರದರ್, ಅವ್ರು ತೀರೋದ್ಮೇಲೆ, ಅವ್ರ ಹೆಂಡತಿ ತೀರೋದ್ಮೇಲೆ, ಬ್ರದರ್, ನನ್ನ ಹೆಂಡತಿ ಹತ್ರ ನಾನು ಮಾತಾಡದೆ 3 ವರ್ಷ ಆಯಿತು. ನನ್ನ ಹೆಂಡತಿ ಹತ್ರ ಮಾತಾಡದೆ 3 ವರ್ಷ ಆಯಿತು. ಆದರೆ ಸಭೆಯಲ್ಲಿ ಇವರು ಎಲ್ಡರ್. ಇವತ್ತು ಅನೇಕ ಎಲ್ಡರ್ಗಳು ಇದ್ದೀರಿ, ನಾವೆಲ್ಲರೂ ಸೇರಿ ಬಂದಿದ್ದೆ ಫ್ಯಾಮಿಲಿ. ನಮ್ಮ ಫ್ಯಾಮಿಲಿಯಲ್ಲಿ ಫೈಟಿಂಗ್, ನಮ್ಮ ಫ್ಯಾಮಿಲಿಯಲ್ಲಿ ಹೊಡೆದಾಗ ಸಭೆಯಲ್ಲಿ ಸಮಾಧಾನ ಇಲ್ಲ. ಮಕ್ಕಳು ನೋಡ್ತಾ ಇದ್ದಾರೆ, ಸಭೆಯಲ್ಲಿ ನಾವೇನು ಮಾಡ್ತೇವೆ, ವೆರಿ ಗುಡ್ ಪ್ರೀಚರ್. ನಾವು ಸಭೆಯಲ್ಲಿ ಬಹಳ ನಮ್ಮ ಅಧಿಕಾರ ತೋರಿಸ್ತೇವೆ. ನನ್ನ ಕುಟುಂಬ ಮೊದಲು ಇರಬೇಕು. ಬ್ರದರ್ ಬೆನ್ನಿ ಅವರಿಗೆ ನಾನು ಹೇಳ್ತೇನೆ, ಈ ಫ್ಯಾಮಿಲಿ ಕಾನ್ಫರೆನ್ಸ್ ಮೂಲಕ ಅನೇಕ ಕುಟುಂಬಗಳು ಸರಿಯಾಗಬೇಕು. ಈ ಫ್ಯಾಮಿಲಿ ಕಾನ್ಫರೆನ್ಸ್ ಮೂಲಕ ನಿಮ್ಮಲ್ಲಿ ಗಂಡ ಹೆಂಡತಿಯಲ್ಲಿ ಪ್ರೀತಿ, ಸಂತೋಷ, ಸಮಾಧಾನ ಇರಬೇಕು. ದೇವರ ಕೃಪೆಯಿಂದ 48 ವರ್ಷಗಳು ದಾಂಪತ್ಯ ಜೀವನಕ್ಕೆ ಸೇರಿ ದಾಟಿ 48 years ಬೈ ಗಾಡ್ಸ್ ಗ್ರೇಸ್. ಆದರೆ ಒಂದು ದಿವಸ ಹೊಡೆಯಲಿಲ್ಲ. ದೇವರ ಮಹಾಕೃಪೆ, ದೇವರ ಕೃಪೆಯಿಂದ ಆಕೆ ನನಗೆ ಸಹಕಾರಿಯಾಗಿದ್ದಾಳೆ. ನಾನು ಆಕೆಯನ್ನು ಯಥಾರ್ಥವಾಗಿ ಪ್ರೀತಿ ಮಾಡಿ 170 ಮದುವೆ ಕಾರ್ಯ ನಡೆಸಿದೆ. 170 ಮದುವೆ ಕಾರ್ಯದಲ್ಲಿ ನೀವು ಗಂಡ ಹೆಂಡತಿ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ಈ ಫಲದಿಂದ ಕೂಡಿದವರಾಗಿ, ಫಲಗಳಲ್ಲ ಫಲ. ಒಂದು ಹಣ್ಣಿನಲ್ಲಿ ಈ 9 ಫಲ ಕಂಡು ಬರ್ತದೆ. ನಮ್ಮ ಕುಟುಂಬದಲ್ಲಿ ಮಾದರಿಯ ಕುಟುಂಬ ಜೀವಿತವಾಗಿರಬೇಕು. ಸೊನ್ನೆ ಇಲ್ಲದ ಸಂಸಾರ ನಮ್ಮ ಜೀವಿತದಲ್ಲಿ ಆಗಬಾರ್ದು. ನಾವು ನಮ್ಮ ಸಭೆಯಲ್ಲಿ ನಿಂತುಕೊಳ್ಳುವಾಗ ನಮ್ಮ ಕುಟುಂಬ ಮಾದರಿಯಲ್ಲಿ ದೇವರ ತನ್ನ ಸ್ವಂತ ಮನೆಯನ್ನು ಆಳ್ಲಿಕ್ಕಾಗದವನು ದೇವರ ಸಭೆಯನ್ನು ಹೇಗೆ ಆಗಿದೆ. ಇವತ್ತು ಅವರಿಗೆ ನಾವು ಪ್ರೋತ್ಸಾಹ ಮಾಡ್ತೀವಿ. ಇವತ್ತು ಸಂಸಾರ ಇಲ್ಲ, ಸಂಸಾರ ಫೇಲಿಯರ್ ಆಗಿದೆ, ಅವರನ್ನು ನಾವು ಪ್ರೋತ್ಸಾಹಿಸ್ತೇವೆ. ದೇವರ ವಾಕ್ಯದ ಮುಂದೆ ನಾವು ಒಂದು ದಿವಸ ಲೆಕ್ಕ ಕೊಡಬೇಕು. ನಮ್ಮ ಕುಟುಂಬ ಮಾದರಿಯಾಗಿದೆ. ಈ 3 ದಿವಸದ ಫ್ಯಾಮಿಲಿ ಕಾನ್ಫರೆನ್ಸ್ನಲ್ಲಿ ನಾವೆಲ್ಲರೂ ನಮ್ಮ ಫ್ಯಾಮಿಲಿ ಲೈಫ್ ಹೇಗಿರಬೇಕು, ನಮ್ಮ ಕುಟುಂಬ ಜೀವನ ಹೇಗಿರಬೇಕು, ನಮ್ಮ ಸಭಾ ಜೀವಿತ ಹೇಗಿರಬೇಕು, ನಮ್ಮ ಸಾಮಾಜಿಕ ಜೀವಿತ ಹೇಗಿರಬೇಕು, ಇದನ್ನು ನಾವು ಕಲಿಯೋಣ. ನಮ್ಮ ಕುಟುಂಬ ಮಾದರಿಯಾಗಿರ್ಬೇಕು. ನಮ್ಮ ಕುಟುಂಬವನ್ನು ನಾವು ಕಟ್ಟಿಕೊಳ್ಬೇಕು. ನಮ್ಮ ಮಕ್ಕಳು ದಾರಿ ತಪ್ಪಿ ಹೋಗಿರ್ತಾರೆ, ನಾವು ಪುಲ್ಪಿಟ್ನಲ್ಲಿ ಬಿಡು ಬಹಳ ಜೋರಾಗಿ ಪ್ರಸಂಗ ಮಾಡ್ತೇವೆ. ನಮ್ಮ ಮಕ್ಕಳನ್ನು ನಾವು ಹತೋಟಿಯಲ್ಲಿ ಇಡಬೇಕು. ನಮ್ಮ ಮಕ್ಕಳನ್ನು ದೇವರ ವಾಕ್ಯದಲ್ಲಿ ಬೆಳೆಸಬೇಕು. ನಮ್ಮ ಮಕ್ಕಳು ಸಭೆಗೆ ಮಾದರಿಯಾಗಿರ್ಬೇಕು. ತಂದೆ ತಾಯಿಗಳಂತ ನಾವು, ಸಭಾ ಹಿರಿಯರಂತ ನಾವು, ಸಭಾ ಸೇವಕರಂತ ನಾವು, ಸಹೋದರಿ ಅಂತ ಆದಂತ ನೀವು ನಿಮ್ಮ ಕುಟುಂಬದಲ್ಲಿ ನೀವು ಮಾದರಿಯಾಗಿ ಜೀವಿಸುವಾಗ ನಿಮ್ಮ ಸಭೆ ಗ್ರೋಯಿಂಗ್ ಚರ್ಚ್,
ಅದು ಬೆಳೆಯುವಂತ ಸಭೆ ಆಗಿರ್ತದೆ. ಯಾಕೆ ಇವತ್ತು ನಮ್ಮ ಸಭೆಗಳು ಬೆಳೆಯುವುದಿಲ್ಲ? ಯಾಕೆ ನಮ್ಮ ಸಭೆ ಅಭಿವೃದ್ಧಿ ಆಗುವುದಿಲ್ಲ? ನಮ್ಮಲ್ಲಿ ಸಾಕ್ಷ್ಯ ಜೀವಿತ ಇಲ್ಲ, ನಾವು ಮಾದರಿ ಇಲ್ಲ. ಅವರ ಎಲ್ಡರ, ಅವರು ಸುವಾರ್ತಿಕರ, ಅವರು ಸಭಾ ಸೇವಕರ, ಅವರ ನೋಡಿ ಅವರ ಮನೆ ನೋಡಿ, ಅವರ ಮನೆಯ ಪರಿಸ್ಥಿತಿ ಎಷ್ಟು ಭಯಂಕರ. ಅವರು ಸಭೆಯಲ್ಲಿ ಬಹಳ ಸೌಂದರ್ಯವಾಗಿ ಕಾಣ್ತಾರೆ, ಮನೆಯಲ್ಲಿ ಕೂಟಗಳಲ್ಲಿ, ಕ್ಯಾಂಪ್ಗಳಲ್ಲಿ, ಆಮೇಲೆ ವಾರದ ಕೂಟಗಳಲ್ಲಿ ಬಹಳ ಚೆನ್ನಾಗಿ ಕಂಡು ಬರ್ತಾರೆ. ಆದರೆ ಕುಟುಂಬದಲ್ಲಿ ಯಾವಾಗಲೂ ಕಣ್ಣೀರು. ನನ್ನ ಪ್ರಿಯ ಸಹೋದರ ಸಹೋದರಿ, ಇವತ್ತು ನೀವು ಕುಟುಂಬವಾಗಿ ಬಂದಿದ್ದೀರಿ. ನಿಮ್ಮ ಕುಟುಂಬ ಜೀವಿತ ಒಂದು ಮಾದರಿಯಾಗಿ ನಿಮಗೆ ದೇವರು ಅನುಗ್ರಹಿಸಿಕೊಟ್ಟಂತ ನಿಮ್ಮ ಪತ್ನಿಯನ್ನು ಯಥಾರ್ಥವಾಗಿ ನಿಮ್ಮ ದೇಹದಾಗಿ ಪ್ರೀತಿ ಮಾಡಿ. ಸಹೋದರಿಯರೇ, ನಿಮಗೆ ಕೊಟ್ಟಂತ ನಿಮ್ಮ ಯಜಮಾನರನ್ನು ನೀವು ಯಥಾರ್ಥವಾಗಿ ಪ್ರೀತಿ ಮಾಡಿ. ಯಾಕಂದ್ರೆ ನೀವು ಇನ್ನಿಬ್ಬರಲ್ಲ, ಒಂದೇ ಶರೀರವಾಗಿದೆ. ದೇವರು ಕೂಡಿಸಿದ ಮನುಷ್ಯನಾಗಿರ್ತಾರೆ. ನಮಗಿರುವಂತಹ ಅತ್ತೆ ಮಾವ, ನಮಗಿರುವಂತಹ ಮಾವ, ನಮಗಿರುವ ತಂದೆ ತಾಯಿಗಳು, ಹೆಂಡತಿ ಕೂಡ ಅವರನ್ನು ತಂದೆ ಅಂತೇಳಿ ಪ್ರೀತಿ ಮಾಡಿ. ಗಂಡನಾದಂಥವರು ತನ್ನ ಅತ್ತೆ ಮಾವನನ್ನು ತಂದೆಯ ಸ್ಥಾನದಲ್ಲಿ ಪ್ರೀತಿ ಮಾಡಬೇಕು. ಇದು ಫ್ಯಾಮಿಲಿಯ ರಹಸ್ಯ. ನಾವು ಒಂದೇ ಶರೀರ ಆದಮೇಲೆ ನನ್ನ ಅತ್ತೆ ಮಾವು ಕೂಡ ನನಗೆ ತಂದೆ ಆಗಿದ್ದಾರೆ, ನನ್ನ ತಂದೆ ತಾಯಿ ಕೂಡ ಅವಳಿಗೆ ತಂದೆ ಆಗಿದ್ದಾರೆ. ಈ ಒಂದು ಹೊಂದಾಣಿಕೆ ಇರುವಾಗ ನಮ್ಮ ಫ್ಯಾಮಿಲಿ ಸಭೆಗೆ ಮಾದರಿಯಾಗಿರ್ತದೆ. ನಾವು ಲೋಕದಲ್ಲಿ ಪ್ರಕಾಶಿಸಲ್ಪಡ್ತೇವೆ. ಒಂದು ದಿವಸ ಚಿಕ್ಕ ಉದಾಹರಣೆ ಹೇಳಿ ನಾನು ಮುಗಿಸ್ತೇನೆ. ಒಂದು ದಿವಸ ನಾವು ಮತ್ತು ಸಭಾಹಿರಿಯಂತ ಜಯರಾಜು ಮಂಡಗದ್ದೆ ಹೋಗಿದ್ದೆವು. ಮಂಡಗದ್ದೆಯಿಂದ ಹಿಂದೆ ಬರುವಾಗ ನಾವು ಕರಪತ್ರಿ ಕೊಡ್ತಾ ಬಂದೆವು. ಆಗ ಒಬ್ಬರು ಸ್ತ್ರೀ, ಸ್ವಲ್ಪ ವಯಸ್ಸಾಗಿತ್ತು, ಅವ್ರ ಭೇಟಿ ಅವ್ರಿಗೆ ಕೊಟ್ಟೆವು. ಅವ್ರು ಹೇಳಿದ್ರು, ನಾವು ಕ್ರೈಸ್ತರು, ನಾವು ಇಂಥ ಚರ್ಚೆಗೆ ಹೋಗ್ತೇವೆ. ಎಷ್ಟು ಮಕ್ಕಳಮ್ಮ ಅಂತೀವಿ? 5 ಮಕ್ಕಳು. ನೀವು ಯಾರ ಜೊತೆಯಲ್ಲಿ ಇರ್ತೀರಿ? ನಾವು ಗಂಡ ಹೆಂಡತಿ ಇಬ್ಬರೇ ಒಂದು ಗುಡಿಸಲಲ್ಲಿ ಇದ್ದೇವೆ. 5 ಮಕ್ಕಳು ನಿಮ್ಮನ್ನು ನೋಡುದಿಲ್ವಾ? ಅವ್ರು ಹೇಳಿದ ಮಾತಾಡಿದ್ರೆ, ನನ್ನ 5 ಮಕ್ಕಳು ಸಾಕೋಕ್ಕಿಂತ ಒಂದು ನಾಯಿಯನ್ನು ಸಾಕಿದ್ರೆ ಚೆನ್ನಾಗಿತ್ತು. ನನ್ನ 5 ಮಕ್ಕಳನ್ನು ಹೆತ್ತು ಸಾಕೋಕ್ಕಿಂತ ಒಂದು ನಾಯಿಯನ್ನು ಪ್ರೀತಿ ನಾನು ಸಾಕಿದ್ರೆ ಚೆನ್ನಾಗಿ. ಯಾಕೆ ಅದ್ರಲ್ಲಿ ನನ್ನ ಪ್ರೀತಿ ಮಾಡಿ. ಆದರೆ ನನ್ನ 5 ಮಕ್ಕಳು ಕೂಡ ನನ್ನ ಪ್ರೀತಿ ಮಾಡಿ. ನನ್ನ ಪ್ರಿಯ ಸಹೋದರ ಸಹೋದರಿ, ಈ ಉದಾಹರಣೆಯಿಂದ ನಾನು ಎಷ್ಟೋ ಆದರಣೆ ಹೊಂದಿದೆ. ನಮ್ಮ ತಂದೆ ತಾಯಿಗಳನ್ನು ನಾವು ಪ್ರೀತಿ ಮಾಡಿ. ಇವತ್ತು ಅನೇಕರು ತಮ್ಮ ತಂದೆ ತಾಯಿಗಳನ್ನು ಧಿಕ್ಕರಿಸಿ ಮನೆಯನ್ನು ಹೊರಗಾಕಿ ಅವರನ್ನು ಸಭೆಗೆ ಸೇರಿಸದೆ ಸಭೆಯಲ್ಲಿ ಅವಮಾನ ಮಾಡುವಂಥ ಅನೇಕ ಸಭಾನಾಯಕರಿದ್ದಾರೆ, ಸಭಾ ಸೇವಕರಿದ್ದಾರೆ. ನಮ್ಮ ಕುಟುಂಬ ಜೀವನ 0 ಇಲ್ಲದ ಸಂಸಾರ ಆಗಬಾರ್ದು. 0 ಇದ್ದಂಥ ಸಂಸಾರ ಆಗಬೇಕು. ನಾವು ಸಭೆಗೆ ಮಾದರಿ ಆಗಿರಬೇಕು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಭೂಮಿಗೆ ಉಪ್ಪಾಗಿ. ಬೆಳಕು ಪ್ರಕಾಶ ಕೊಡ್ತದೆ, ಉಪ್ಪು ರುಚಿ ಕೊಡ್ತದೆ. ಇವತ್ತು ವಿಶ್ವಾಸಿಗಳಂತ ನಾವು, ಸಹೋದರ ಸಭೆಯ ವಿಶ್ವಾಸಿಗಳಂತ ನಾವು ಫ್ಯಾಮಿಲಿ ಕಾನ್ಫರೆನ್ಸ್ಗೆ ಬಂದಿದ್ದೇವೆ. ಈ 3 ದಿವಸದಲ್ಲಿ ನಾವು ಬಿಡಬೇಕಾದನ್ನು ಬಿಡೋಣ, ಧರಿಸಿಕೊಳ್ಬೇಕಾದ್ರೆ ಧರಿಸಿಕೊಳ್ಳೋಣ. ಈ ರೀತಿ ಆಗುವಂತೆ ದೇವರು ತನ್ನ ಮಾತುಗಳನ್ನು ಆಶ್ವಾಸನೆ ಪ್ರಾರ್ಥನೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ಈ ಪ್ರಥಮ ದಿವಸದಲ್ಲಿ ಬಂದಂಥ ತಂದೆ ತಾಯಿಗಳಿಗಾಗಿ, ಗಂಡ ಹೆಂಡತಿಗಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. KBI ಈ ಒಂದು ಬೈಬಲ್ ಸ್ಕೂಲ್ನ ಮೂಲಕ ಇಲ್ಲಿರುವಂಥ ಸ್ಥಳೀಯ ಸಭೆಯ ಮಾರ್ಗದರ್ಶನದ ಮೂಲಕ ಶಿವಮೊಗ್ಗ ಜಿಲ್ಲೆಯಲ್ಲಿ ಮಾತ್ರ ಕರ್ನಾಟಕ ಸ್ಟೇಟ್ನಲ್ಲಿ ನೀನು ಈ ಕುಟುಂಬ ಸಮ್ಮೇಳನವನ್ನು ಏರ್ಪಾಡು ಮಾಡೋದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಕುಟುಂಬ ಹೇಗಿರಬೇಕು, ಗಂಡ ಹೆಂಡತಿ ಅಂತ ನಾವು ನಮ್ಮ ಮಕ್ಕಳನ್ನು ಯಾವ ರೀತಿಯಲ್ಲಿ ನಾವು ಬೆಳೆಸಬೇಕು, ಗಂಡನು ತನ್ನ ಹೆಂಡತಿಯನ್ನು ಯಾವ ರೀತಿ ಪ್ರೀತಿ ಮಾಡಬೇಕು, ಹೆಂಡತಿಯು ತನ್ನ ಯಜಮಾನಿಗೆ ಯಾವ ರೀತಿಯಲ್ಲಿ ಗೌರವ ಕೊಡಬೇಕು ಎಂಬುದಾಗಿರುವಂಥ ಈ ಸತ್ಯವನ್ನು ನೀನು ತಿಳಿಯಪಡಿಸೋಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ. ಅನೇಕ ಕುಟುಂಬಗಳು ಇವತ್ತು ಕಣ್ಣೀರಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ. ಎಷ್ಟೋ ಕುಟುಂಬ ಸಭೆಗೆ ಬರುವುದಿಲ್ಲ. ಅನೇಕ ಕುಟುಂಬಗಳು ಹಿಂಜಾರಿ ಹೋಗಿದ್ದಾರೆ. ಮಕ್ಕಳು ಮಾದರಿಯಾಗಿಲ್ಲ. ಕರ್ತರೇ,
ಈ ಕುಟುಂಬ ಸಮ್ಮೇಳನದಲ್ಲಿ ನಿನ್ನ ಆತ್ಮನ ಕಾರ್ಯ ಮಾಡು. ಪರಿಶುದ್ಧಾತ್ಮ ಭರಿತರಾಗಿ ನಿನ್ನ ವಾಕ್ಯವನ್ನು ಸಾರಿ ಅನೇಕರನ್ನು ಕರ್ತ ನಿನ್ನ ಬಳಿಗೆ ನಡೆಸಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕಾಗಿ, ಮತ್ತು ಈ 3 ದಿವಸಗಳ ಕ್ಯಾಂಪ್ನಲ್ಲಿ ಯಾವ ಕೊರತೆ ಆಗದಂತೆ ಎಲ್ಲರೂ ಕೂಡ ನಿನ್ನ ಆತ್ಮದಿಂದ ನಡೆಸಲ್ಪಟ್ಟವರಾಗಿ ನೀನು ವಾಕ್ಯದ ಮೂಲಕ ಮಾತನಾಡು. ಹಾಡುಗಾರಿಕೆಯಲ್ಲಿ, ವಾಕ್ಯ ಬೋಧನೆಯಲ್ಲಿ, ಅತಿ ಸತ್ಕಾರದಲ್ಲಿ ನೀನು ಸಹಾಯಕನ ನಡೆಸು. ಅಮೆರಿಕ ದೇಶದಿಂದ ಸಹೋದರ ಆರ್.ಕೆ. ಜಾನ್ ಅವರನ್ನು ನೀನು ಕರ್ಕೊಂಡು ಬಂದಿದ್ದಿ, ಅದಕ್ಕಾಗಿ ಸ್ತೋತ್ರ. ಸ್ಯಾಮ್ ಟು ಪಾಲ್ ಅವರು ಕೂಡ ಬರಲಿಕ್ಕಿದ್ದಾರೆ, ಉಳಿದ ಅನೇಕ ಸೇವಕರು ಬರಲಿಕ್ಕಿದ್ದಾರೆ. ನೀನು ಅವರ ಮೂಲಕ ಮಾತನಾಡು. ಕುಟುಂಬಕ್ಕೆ ಬೇಕಂತ ಸ್ವಸ್ಥ ಬೋಧನೆಯನ್ನು ಬೋಧಿಸಿ ಅವರನ್ನು ಸ್ಥಿರವಾಗಿ ನಿಲ್ಲುವಂತೆ ಯೇಸು ಕ್ರಿಸ್ತರ ಹೆಸರಲ್ಲಿ ಸ್ತೋತ್ರ ಮಾಡ್ತಾ ಅತಿ ದೀನ ಭಾವದಿಂದ ಪ್ರಾರ್ಥಿಸುತ್ತೇವೆ ತಂದೆ. ಆಮೇಲೆ ಆಮೇಲೆ.